ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಇಂದು ಕಾಲೇಜಿನ ವಸತಿ ನಿಲಯ ಹಾಗೂ ಕಾಲೇಜಿನಿಂದ ಬರುವ ಮಲಮೂತ್ರದ ತ್ಯಾಜ್ಯ ನೀರನ್ನು ಕಾಲುವೆಗೆ ಬಿಡುತ್ತಿರುವುದನ್ನು ಖಂಡಿಸಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು, ರೈತರು ಹಾಗೂ ವಕೀಲರು ಜೆಸಿಬಿ ಮೂಲಕ ಕಾಲುವೆ ಮುಚ್ಚಲು ಮುಂದಾಗಿದ್ದಾಗ ದೊಡ್ಡ ಗಲಾಟೆಯೇ ನಡೆದಿದೆ. ನಾನು ಪರ್ಮಿಷನ್ ಕಾಪಿ ನಾನು ಧರಣಿ ಕೂತ್ಕೊಂತೀನಿ. ನನ್ನ ಮಕ್ಕಳು ಆ JCB ಕೆಳ ನಾವೆಲ್ಲ ಮಕ್ಕಳೇ ಬರಲಿ, ಎಲ್ಲರೂ ಕೂತ್ಕೊಂತೀವಿ ಧರಣಿ. ಎಲ್ಲ ಮಕ್ಕಳೇ JCB ಕೆಳ ಕೂತ್ಕೊಂತೀವಿ. ಒಬ್ಬೊಬ್ಬ ಸತ್ರ ನೀವೇ ಜವಾಬ್ದಾರಿ, ಒಬ್ಬೊಬ್ಬ ಸತ್ರ ನೀವೇ ಜವಾಬ್ದಾರಿ. ಪರ್ಮಿಷನ್ ಕಾಪಿ ನೀರಾವರಿ ಇಲಾಖೆಗೆ ನನಗೆ ಪರ್ಮಿಷನ್ ಕಾಪಿ ಅಧಿಕಾರಿಗಳು ಜೆಸಿಬಿಯೊಂದಿಗೆ ಆಗಮಿಸುತ್ತಿದ್ದಂತೆ ಕಾಲೇಜಿನ ಪ್ರಾಂಶುಪಾಲ ವೀರಭದ್ರಪ್ಪ ಅವರು ಜೆಸಿಬಿ ಕೆಳಗೆ ಕೂತ್ಕೊಳ್ಳಿ ಎಂದು ವಿದ್ಯಾರ್ಥಿಗಳನ್ನು ಪ್ರಚೋದಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಇದನ್ನು ನಮ್ಮ ಸುದ್ದಿವಾಹಿನಿಯ ವರದಿಗಾರರು ಪ್ರಶ್ನಿಸಿದಾಗ ನಾವು ಹೇಳಿಲ್ಲ ಎಂದು ಕ್ಯಾಮೆರಾ ಮುಂದೆ ಸಮಜಾಯಿಷಿ ನೀಡಲು ಯತ್ನಿಸಿರುವುದು ಕಂಡುಬಂದಿದೆ. ಮಕ್ಕಳೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಾಮ್ ನಡೀತಾ ಇದೆ. ಇವತ್ತಿನ ವೇಳಾಪಟ್ಟಿಯಲ್ಲಿ 2 ಗಂಟೆವರೆಗೂ ಪರೀಕ್ಷೆ ಇದೆ. ಇಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ ಮಕ್ಕಳು ಬಂದಿದ್ದಾರೆ. ಈಗ ನಾವ್ಯಾವುದು ಉದ್ದೇಶಪೂರ್ವಕವಾಗಿ ಹುಡುಗರನ್ನ ಕರ್ಕೊಂಡೋಗಿ ಮಾಡ್ತಿಲ್ಲ. ಮೇನ್ ಸರ್, ಈಗ ಜಸ್ಟ್ ನೀವೇನಾಯ್ತು ಅಂತಂದ್ರೆ ಅವು ಮಕ್ಕಳು ನಿಮ್ಮಿಂದ ನಿಂತಿದ್ರು, ಓಕೆ, ಆ ಟೈಮ್ನಲ್ಲಿ JCBಗೆ ಅಡ್ಡ ಕುಂದ್ರು ಬರಲಿ ಅಂತ ಅಂದದ್ದು ವಿಡಿಯೋ ಇದೆ. ನಮ್ಮ ಎಂಪ್ಲಾಯ್ಸಿಗೆ ಹೇಳಿದ್ ಸರ್, ಈ ಎಂಪ್ಲಾಯ್ಸ್ ಎಲ್ಲ ಹುಡುಗರೇ ಬರ್ರಿ ಕೂತ್ಕೊಳ್ರಿ ಅಂತಂದದ್ದು ಈ ವಿಡಿಯೋದಲ್ಲಿ ಇದೆ. ನೀವು ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಹುಡುಗರಿಗೆ ಹೇಳೋದಾದ್ರೆ ತಪ್ಪು. ನಾವು ಹುಡುಗರನ್ನ ಈ ಒಂದು ಇದ್ರಲ್ಲಿ ನಾನು ತರಕ್ ತಯಾರ ಅಲ್ಲ, ಇದ್ರಾಗ ನಮ್ಮ ಹುಡುಗರು ಕುಂದಿರ್ತಾರಂತಲ್ಲ ವಿಡಿಯೋದಾಗ ಹೇಳಿರಿ. ಆಗಿದ್ರೆ ಅದು ಮಿಸ್ಟೇಕ್ ಸರ್. ಅದು ಬೇಕು ನಮಗೆ. ನಾವು ಮಕ್ಕಳ ಪರವಾಗಿ ಎಲ್ಲರ ಪರವಾಗಿ ಅದಕ್ಕೆ ನಾವು ಕೇಳ್ತಾರದು. ನಾವೇನು ಅವ್ರು ಒಂದೇ ಅಲ್ಲ, ನೀವು ಒಂದೇ ಅಲ್ಲ. ನಾನು ಇಷ್ಟ ಹೋರಾಟ ಮಾಡಿದ್ದೆ ನನ್ನ ವಿದ್ಯಾರ್ಥಿಗಳಿಗೆ ನಾಳೆ ತೊಂದರೆ ಆಗ್ತದೆ. ನಾವು ನಿಮ್ಮ ವಿದ್ಯಾರ್ಥಿಗಳು ದೃಷ್ಟಿ ಒಂದ ನೋಡಲ್ಲ ಸರ್, ನಿಮ್ಮ ದೃಷ್ಟಿ ಒಂದ ನೋಡಲ್ಲ, ಅವ್ರ ದೃಷ್ಟಿ ಒಂದ ನೋಡಲ್ಲ. ಈ ವಾಸ್ತವ ಸ್ಥಿತಿ ನಮ್ಮ ಮಾಧ್ಯಮದ ಕೆಲಸ ಏನೋ ಅದು ನಾವು ಮಾಡ್ತಾ ಇದೀವಿ. ಅದಕ್ಕೆ ನೀವು ಇದು ಮಾಡಿರಿ. ನೀವು ಚರಂಡಿ ಮೂಲಕ ತ್ಯಾಜ್ಯ ನೀರು ಹರಿಸುತ್ತಿರುವುದರಿಂದ ಮುಂದಿನ ಗದ್ದೆ ಹಾಗೂ ಕಾಲೋನಿಯ ಜನರಿಗೆ ತೊಂದರೆಯಾಗುತ್ತಿದೆ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಇಷ್ಟೇ ಅಲ್ಲದೆ ಅಧಿಕಾರಿಗಳಿಗೆ ನೈತಿಕತೆ ಪಾಠ ಮಾಡುವ ಪ್ರಾಂಶುಪಾಲ ಬದ್ರಿ ಅವರು ಕಳೆದ 20 ವರ್ಷಗಳಿಂದ ಪಟ್ಟಣ ಪಂಚಾಯತ್ಗೆ ಕಂದಾಯವೇ ಕಟ್ಟಿಲ್ಲ. ಇವರಿಗೆ ನೈತಿಕತೆ ಎಲ್ಲಿದೆ ಎಂದು ಸ್ಥಳೀಯ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಇಂದು ಕಾರ್ಯ ಮಾಡತಕ್ಕಂಥ ಮಾಲಿನ್ಯ, ಅದನ್ನು ನಾವು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ, ಸಣ್ಣ ನೀರಾವರಿ ಇಂಜಿನಿಯರ್ಗಳಿಗೆ, ಮುನ್ಸಿಪಾಲ್ಟಿಗೆ ಅರ್ಜಿ ಕೊಟ್ಟಿದ್ವು. ಅವರೆಲ್ಲರೂ ಕೂಡ 2 ನೋಟಿಸ್ ಕೊಟ್ಟಾರೆ. ತಕ್ಷಣ ನಿಂತು ರೈತರಿಗಾಗ್ತಕ್ಕಂಥ ಅನಾಹುತವನ್ನು ನಿಲ್ಲಿಸಬೇಕಂತಂದು. ಆದ್ದರಿಂದ ಈ ದಿನ ಏನು ಮಾಡಿದ್ರು, ಇಂಜಿನಿಯರ್ಗಳು ಅವರೆಲ್ಲರೂ ಬಂದು ಇದನ್ನು ತಕ್ಷಣ ನಿಲ್ಲಿಸಿ ರೈತರಿಗೆ ಅನುಕೂಲ ಮಾಡಬೇಕು, ಈ ವಾತಾವರಣ ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕು, ರೈತರು ಬೆಳೆದೇ ಇರತಕ್ಕಂಥ ಭೂಮಿ ಬೇಸಾಯ ಯೋಗ್ಯ ಆಗಿರೋದ್ರಿಂದ ಅವುಗಳನ್ನು ತರಬೇಕು ಅಂತಂದರೆ ಇಂಜಿನಿಯರ್ಗಳು ಬಂದು JCB ತೆಗೆದುಕೊಂಡು ನಮ್ಮೆಲ್ಲರ ನೊಂದ ರೈತರನ್ನು ಕರ್ಕೊಂಡು ಬಂದು ಕಾಲುವೆಗಳನ್ನು ಮುಚ್ತಾ ಇದ್ದರು. ಅವಾಗ ಇರುವಂಥಪ್ಪ ಅಂತಕ್ಕಂಥ ಈ ಪ್ರಿನ್ಸಿಪಾಲ್ ಏನಿದ್ದಾರೆ ಅವರು ವಿದ್ಯಾರ್ಥಿಗಳನ್ನು, ಮುಗ್ಧ ವಿದ್ಯಾರ್ಥಿಗಳನ್ನು ಕರ್ಕೊಂಡ್ಬಂದು ಅಲ್ಲಿ ಮುಷ್ಕರ ಮಾಡ್ತೀವಿ ಹಾಗೆ ಅಂತಂದು ನಮ್ಮ ಮೇಲೆ ಅಲ್ಲಿ ದೌರ್ಜನ್ಯಗಳನ್ನು ಮಾತಿನಿಂದ ಮತ್ತು ಕೈಗಳಿಂದ ದೌರ್ಜನ್ಯ ಮಾಡಿದರು. ಇದು ಭಾಳ ಪ್ರಜಾಪ್ರಭುತ್ವಕ್ಕೆ, ರೈತರಿಗೆ ತೊಂದರೆದಾಯಕವಾದಂಥ ಶಿಕ್ಷಣ ಸಂಸ್ಥೆಗಳು ಮುಚ್ಚತಕ್ಕದ್ದು ಅಂತ ನಾವು ಒತ್ತಾಯ ಮಾಡ್ತೀವಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.